ಇದು ಅತ್ಯಂತ ಬಹುಶಃ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 8,000ಕ್ಕೂ ಹೆಚ್ಚು ಉಚಿತ ಸಾಮೂಹಿಕ ಮದುವೆಗಳನ್ನು ಈ ಕ್ಷೇತ್ರದಲ್ಲಿ ಇದೇ ಗದಗಿನ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಇವತ್ತು ಕೇವಲ ಉಚಿತ ಸಾಮೂಹಿಕ ವಿವಾಹಗಳು ಕಾಟಾಚಾರಕ್ಕಲ್ಲ, ತುಂಬ ಅತ್ಯಂತ ಒಂದು ವೈಭವಯುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ತಮ್ಮ ಚಾರಿಟಬಲ್ ಟ್ರಸ್ಟ್ ಮೂಲಕ ಕಳೆದ 22 ವರ್ಷಗಳ ಹಿಂದೆ ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಪ್ರಾರಂಭಿಸಲಾದ ಉಚಿತ ಸಾಮೂಹಿಕ ವಿವಾಹಗಳು ಇಂದು ತನ್ನದೇ ಆದಂತಹ ವರ್ಚಸ್ಸು ವೈಭವವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಆಗಸ್ಟ್ 26ರಂದು ಬೆಳಗ್ಗೆ 9 ಗಂಟೆಗೆ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ಅತ್ಯಂತ ವೈಭವಪೇರಿತವಾಗಿ ನೆರವೇರಲಿದೆ. ಆರ್ಥಿಕ ಸಂಕಷ್ಟದ ಫಲವಾಗಿ ಎಷ್ಟೋ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮದುವೆಗಳೇ ಆಗದೆ ಹಾಗೆಯೇ ಉಳಿದುಕೊಂಡಂತಹ ಉದಾಹರಣೆಗಳು ಇವೆ. ಇಂತಹ ಸಮಯದಲ್ಲಿ ಬಡವರ ಪಾಲಿನ ಆಶಾಜ್ಯೋತಿಯಾಗಿ ಕಂಡು ಬಂದಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಉಚಿತ ಸಾಮೂಹಿಕ ವಿವಾಹಗಳ ವೇದಿಕೆಯಲ್ಲಿ ಇದುವರೆಗೂ ಸುಮಾರು 8,000ಕ್ಕೂ ಹೆಚ್ಚು ಜೋಡಿಗಳಿಗೆ ತಾಳಿ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ 4,000 ಜೋಡಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸುಮಾರು 50,000 ಬೆಲೆ ಬಾಳುವ ಸೀಮೆ ಹಸುಗಳನ್ನು ಉಡುಗೊರೆಯಾಗಿ ನೀಡಿ ಜನನಾಯಕನಾಗಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಯವರ ವಿಶೇಷ ಕಾಳಜಿಯಿಂದ ತಾಲೂಕಿನ ಜನತೆಯ ಅಭಿವೃದ್ಧಿಗಾಗಿ 108 ಕಾರ್ಯಕ್ರಮಗಳನ್ನು ರೂಪಿಸಿ ತಾನು ನಿರಂತರವಾಗಿ ಶ್ರಮಿಸಿ ಸಂಪಾದಿಸಿದಂತಹ ಲಾಭವನ್ನು ತಾವೊಬ್ಬರೇ ಅನುಭವಿಸದೆ ಬಡವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವವರಲ್ಲಿ ಇವರೂ ಸಹ ಒಬ್ಬರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಭಾಗದ ಜನರ ಹಿತಕ್ಕಾಗಿ ಮಹತ್ತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಡವರ ಕಷ್ಟದಲ್ಲಿ ಭಾಗಿಯಾಗುವುದರ ಮೂಲಕ ಬಡವರ ಕಣ್ಣೀರನ್ನು ಒರೆಸುವ ಯಶಸ್ವಿ ಕಾರ್ಯಕ್ರಮವನ್ನು ಸುಬ್ಬಾರೆಡ್ಡಿಯವರು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ವಿಚಾರ. ಶಿಕ್ಷಕರಾಗಬೇಕು ಎಂದು ಬಯಸಿದರೂ ಬೆಳೆದಿದ್ದು ಮಾತ್ರ ಯಶಸ್ವಿ ಉದ್ಯಮಿಯಾಗಿ ಜನರ ಆಶೀರ್ವಾದದಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದರ ಮೂಲಕ ಚರಿತ್ರೆಯನ್ನು ಸೃಷ್ಟಿಸಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ನನ್ನ ಹೆಸರು ನರಸಿಂಹಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಈ ದಿನ ನಮ್ಮ ಗಡಿದಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ಒಂದು ಸನ್ನಿಧಿಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನ ದಲಿತರ ಆಶಾಜ್ಯೋತಿಯಾದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಜನಮೆಚ್ಚಿದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಒಂದು ಸಾಮೂಹಿಕ ವಿವಾಹಗಳು ಇವತ್ತು 23ನೇ ವರ್ಷದ ಒಂದು ಸಾಮೂಹಿಕ ನೆರವೇರಿಸ್ತಾ ಇದ್ದಾರೆ. ಈ ಒಂದು ವಿವಾಹಗಳು ಸುಮಾರು 23 ವರ್ಷಗಳಿಂದ ವಿವಾಹ ಕಾರ್ಯಕ್ರಮವನ್ನು ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಸುಮಾರು 9,200 ಮದುವೆಗಳು ಈ ಒಂದು 23 ವರ್ಷಗಳಾಗಿದೆ. 4,200 ಸೀಮಸ್ಗಳನ್ನು ಈ ಒಂದು ದಾನವಾಗಿ ಒಂದು ನವ ವಧುವರರಿಗೆ ನೀಡಿರ್ತಾರೆ. ನನ್ನ ಒಂದು ಪ್ರಕಾರ ರಾಜ್ಯದಲ್ಲೆಲ್ಲ ದೇಶದಲ್ಲಿಯೇ ಇಂತಹ ನಾಯಕರು ಸಿಕ್ಕಿರೋದು ನಮ್ಮ ಅದೃಷ್ಟ. ಯಾಕಂದರೆ ಇಷ್ಟು ಸಾವಿರ ಮದುವೆಗಳು, ಇಷ್ಟು ಸೀಮಸ್ಗಳನ್ನು ಒಂದು ಸ್ವಂತ ಹಣದಿಂದ ಸಂಪಾದನೆ ಮಾಡ್ತಕ್ಕಂಥ ಸ್ವಂತ ಹಣದಿಂದ ನೀಡಿರೋದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯವಾದಂಥ ಸಂಗತಿ. ಈ ಕೆಲಸವನ್ನು ಯಾರೂ ಕೂಡ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು, ಯಾವುದೇ ಒಂದು ಸ್ವಾಮೀಜಿಗಳು ಕೂಡ ಈ ಕೆಲಸವನ್ನು ಮಾಡೋಕ್ಕೆ ಆಗೋದಿಲ್ಲ. ಅಂಥ ಕೆಲಸವನ್ನು ಈ ಒಂದು ಕ್ಷೇತ್ರದ ಒಂದು ಬಾಗೇಪಲ್ಲಿ ಒಂದು ಬಡ ಒಂದು ತಾಲೂಕಿನಲ್ಲಿ ಮಾಡಿ ಎಷ್ಟೋ ಜನ ಬಡವರಿಗೆ ದೇವರಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ನಿಜಕ್ಕೂ ಕೂಡ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆ ದೇವರು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕೆಡಿಪಿ ಸದಸ್ಯ ಪಿ. ಮಂಜುನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಉಚಿತ ಸಾಮೂಹಿಕ ವಿವಾಹಗಳ ವೇದಿಕೆಯಲ್ಲಿ ಸಾವಿರಾರು ಬಡ ಕುಟುಂಬಗಳು ಮದುವೆಯಾಗಿದ್ದು, ನವಜೋಡಿಗಳಿಗೆ ಉಚಿತ ಸೀಮೆ ಹಸು ನೀಡುವುದರ ಜೊತೆಗೆ ಸರ್ಕಾರದ ವತಿಯಿಂದ 50,000 ಸಹಾಯಧನ ಕೊಡಿಸುತ್ತಿದ್ದಾರೆ. ಟಿಟಿಡಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜಿಸಿ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಸಹ ನೀಡಲಾಗುತ್ತಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಬಾಗೇಪಲ್ಲಿಯ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ರಾಜ್ಯದ ಯಾವುದೇ ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಾಗಲಿ, ಸಮಾಜ ಸೇವಕರಾಗಲಿ ಮಾಡಿರುವುದಿಲ್ಲ. ಕ್ಷೇತ್ರದ ಸಾವಿರಾರು ಬಡ ಕುಟುಂಬಗಳಿಗೆ ಆಸರೆಯಾಗಿರುವಂತಹ ಈ ಉಚಿತ ಸಾಮೂಹಿಕ ವಿವಾಹಗಳ ರೂವಾರಿ ಹಾಗೂ ಬಡವರ ಬಂಧು ಶಾಸಕ ಸುಬ್ಬಾರೆಡ್ಡಿಯವರಿಗೆ ದೇವರು ಮತ್ತಷ್ಟು ಶಕ್ತಿ ನೀಡಬೇಕಾಗಿದೆ ಎಂದರು. ಇವತ್ತು ನಾಳೆ ಶ್ರೀ ಕ್ಷೇತ್ರ ಗಡಿದಂ ದೇವರಗುಡ್ಪಲ್ಲಿ ಗ್ರಾಮದಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾನ್ಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿಯವರ ನೇತೃತ್ವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಕೇವಲ ಯಾವುದೋ 5-10 ಮದುವೆಗಳಲ್ಲ, ನೂರಾರು ಮದುವೆಗಳು ಇವತ್ತು ಉಚಿತವಾಗಿ
ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಶಾಸಕರು ಸತತ 23 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಅತ್ಯಂತ ಬಹುಶಃ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 8,000ಕ್ಕೂ ಹೆಚ್ಚು ಉಚಿತ ಸಾಮೂಹಿಕ ಮದುವೆಗಳನ್ನು ಈ ಕ್ಷೇತ್ರದಲ್ಲಿ ಇದೇ ಗದಗಿನ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಇವತ್ತು ಕೇವಲ ಉಚಿತ ಸಾಮೂಹಿಕ ವಿವಾಹಗಳು ಕಾಟಾಚಾರಕ್ಕಲ್ಲ, ತುಂಬ ಅತ್ಯಂತ ಒಂದು ವೈಭವಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಏನೆಲ್ಲ ಇವಾಗ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಬೃಹತ್ ರೀತಿಯಾದಂಥ ಇಲ್ಲಿ ಒಂದು ಶಾಮಿಯಾನ ಹಾಕಿರ್ತಕ್ಕಂಥದ್ದಾಗಿರ್ಬೋದು, ಸಾವಿರಾರು ಜನಕ್ಕೆ ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು. ಅತ್ಯಂತ ಈಗ ಯಾರೂ ಕೂಡ ದೊಡ್ಡ ಶ್ರೀಮಂತರು ಕೂಡ ಇಂಥ ಒಂದು ಮದುವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ಜನರಿಗೆ, ಅತ್ಯಂತ ಇವತ್ತು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತ ಒಂದು ಮಹಾನ್ ಆಕಾಂಕ್ಷೆ ಇಟ್ಕೊಂಡು ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಬಹುಶಃ ಜನರ ಬಡವರ ಮೇಲಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗಿರ್ತಕ್ಕಂಥ ಒಂದು ಜನರ ಮೇಲಿರ್ತಕ್ಕಂಥ ಪ್ರೀತಿಗೆ ಇದೊಂದು ತಾಜಾ ಉದಾಹರಣೆ. ಅದೇ ರೀತಿ ಯಾವುದೇ ಊಟೋಪಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲದೆ ಅತ್ಯಂತ ಇವತ್ತು ವೈಭವಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಯಾರೆಲ್ಲ ಮದುವೆ ಆಗ್ತಾ ಇದ್ದಾರೆ, ಆ ಮದುವೆ ಆಗ್ತಾ ಇರ್ತಕ್ಕಂಥ ನವ ಜೋಡಿಗೆ ಉಚಿತ ಸೀಮೆ ಹಸುವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಕೂಡ ಅವರು ಇವತ್ತು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಅಮರನಾಥ ರೆಡ್ಡಿ, ಎಸ್.ಎನ್. ಸೂರ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ಕೆ.ಟಿ. ಹರಿ, ಶಿವರಾಮ ರೆಡ್ಡಿ, ಭಾಸ್ಕರ್ ರೆಡ್ಡಿ, ರಾಹುಲ್ ನಾಯಕ, ಆಂಜಿನಪ್ಪ ಮತ್ತಿತರರು ಇದ್ದರು. ಪಿ. ಮಂಜುನಾಥ ರೆಡ್ಡಿ, ಎಂಎಂಪಿ ನ್ಯೂಸ್, ಬಾಗೇಪಲ್ಲಿ.